कलबुरागी से एक बड़ी खबर। सबअर्बन पुलिस स्टेशन कलबुरागी सिटी ने बदनामीज माना ईरानी गैंग के 7 मुलजिमिन को गिरफ्तार कर लिया है। ये कार्रवाई 23 जनवरी 2026 को सुबह के वक्त थावरगिरा क्रॉस के पास अंजाम दी गई, जहां मुलजिम खतरनाक हथियारों के साथ मोटरसाइकिल सवारों को लूटने की कोशिश कर रहे थे। पुलिस ने मुलजिमिन के कब्जे से एक टाटा हेक्सा कार, 3 मोटरसाइकिल्स, तलवारें, मिर्च पाउडर, काले कापराई, 90 ग्राम सोने के जेवर जिनकी कीमत तकरीबन 15,30,000 रुपए है और 17,30,000 रुपए नकद बरामद किए हैं। इब्तिदाई तहकीकात में मुलजिमिन ने मुख्तलिफ रियासतों में पुलिस एहलकार बनकर लूट मार करने का इकरार किया है। पुलिस के मुताबिक मुलजिमिन के खिलाफ मुल्क की कई रियासतों में पहले से ही संगीन मुकदमा दर्ज है। तमाम मुलजिमान को जुडिशल रिमांड पर जेल भेज दिया गया है। इस कामयाब कार्रवाई पर पुलिस कमिश्नर डॉक्टर शरणप्पा SD IPS ने पुलिस टीम को मुबारकबाद दी है। ये थी गुलबर्गा ईगल आई न्यूज की रिपोर्ट। This news is presented by Aisha Health Clinic and Hijama Center, Azadpur Road, Gulbarga. ಸಬರ್ಬನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕಳೆದ ತಿಂಗಳು ಡಿಸೆಂಬರ್ 20ರಂದು ಒಂದು ದೂರನ್ನು ದಾಖಲಾಗಿತ್ತು. ಅದರಲ್ಲಿ ಆಬ್ಜೆಕ್ಷನೇಬಲ್ ಮತ್ತು ಸಾರ್ವಜನಿಕರಿಗೆ ಸೆಂಟಿಮೆಂಟ್ಸ್ಗೆ ಹರ್ಟ್ ಆಗುವಂತಹ ಪೋಸ್ಟ್ಗಳ ಬಗ್ಗೆ ದೂರು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಏನು ಗುಲಾಮರಪ್ಪ ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಪೇಜ್ ಇದೆ, ಆ ಒಂದು ಅಕೌಂಟ್ ಹೋಲ್ಡರ್ ಮೇಲೆ ದೂರನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು ಮತ್ತು ಅದರಲ್ಲಿ ನಾವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ವಿ. ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಫಸ್ಟ್ ನಾವೇನು ಅಕೌಂಟ್ಸ್ ಇದೆ ಅದನ್ನು ಡಿಲೀಟ್ ಮಾಡಿಸಲಾಗಿತ್ತು. ಒಂದು ಸಲ ಡಿಲೀಟ್ ಮಾಡಿಸಿದ ನಂತರನೂ ಮತ್ತೊಂದು ಸಲ ಅಕೌಂಟ್ ಓಪನ್ ಮಾಡಲಾಗಿತ್ತು. ಆ ಅಕೌಂಟನ್ನು ಕೂಡ ನಾವು ಕೋರ್ಟ್ ಪರ್ಮಿಷನ್ ತೆಗೆದುಕೊಂಡು ಡಿಲೀಟ್ ಮಾಡಿದ್ವಿ. ನಂತರ ನಮ್ಮ ಏನು ಫೇಸ್ಬುಕ್ ನೋಡಲ್ ಆಫೀಸರ್ ಇದ್ದಾರೆ ಅವರಿಗೆ ಈ ಕೇಸಿನ ಒಂದು ಸೀರಿಯಸ್ನೆಸ್ ಬಗ್ಗೆ ಅರಿವು ಮೂಡಿಸಿ ಆ ಅಕೌಂಟ್ ಹೋಲ್ಡರ್ನ ಡೀಟೇಲ್ಸ್ಗಳನ್ನು ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾದೀವಿ. ಅಪರಾಧ ಮಾಡೋ ಮೊದಲು ಏನು ಆರೋಪಿ ಇದ್ದಾನೆ ಸುಮಾರು ಪ್ರಯತ್ನಗಳನ್ನು ಮಾಡಲಾಗಿತ್ತು. VPN ಬಳಸುವಂಥದ್ದು ಮತ್ತು ಸುಮಾರು ಟೆಕ್ನಿಕಲ್ ಇಂಟರ್ವೆನ್ಷನ್ಸ್ ಹರ್ಡಲ್ಸ್ಗಳನ್ನು ತೆಗೆದುಕೊಂಡು ಮುಂಜಾಗ್ರತೆ ತೆಗೆದುಕೊಂಡು ಆ ಒಂದು ಪೋಸ್ಟ್ಗಳನ್ನು ಮಾಡ್ತಾ ಇದ್ದ. ಆದರೂ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ನಿಂದ ಆರೋಪಿಯ ಒಂದು ಪತ್ತೆ ಮಾಡಲಿಕ್ಕೆ ಯಶಸ್ವಿಯಾಗಿದ್ವಿ. ಅದರಲ್ಲಿ ಬಂಧಿತನಾಗಿದ್ದಾನೆ, ಈಗ ಆಲ್ರೆಡಿ ಆರೋಪಿ ಬಂಧಿತನಾಗಿದ್ದಾನೆ. ಅವನು ಮೂಲತಃ ಬೆಂಗಳೂರು ನಗರದ ಅಂದ್ರಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದ ಮತ್ತು ಒಂದು ಖಾಸಗಿ ಫಾರ್ಮಾ ಕಂಪ್ನಿಯಲ್ಲಿ ಅವನು ಸೇಲ್ಸ್ ಅಸೋಸಿಯೇಟ್ ಹೆಡ್ ಅಂತಂದು ಕೆಲಸ ಮಾಡ್ತಾ ಇದ್ದ, ಸೇಲ್ಸ್ ಎಕ್ಸಿಕ್ಯೂಟಿವ್ ಅಂತ, ಸೀನಿಯರ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಮತ್ತು ಅವನು ಯಾವಾಗ ನಾವು ಫೇಸ್ಬುಕ್ ಅಕೌಂಟ್ ಬ್ಲಾಕ್ ಮಾಡಿದ್ವಿ ಅವಾಗ ಅವನಿಗೆ ಖಚಿತ ಆಗಿತ್ತು ಪೊಲೀಸ್ This news is presented by Aisha Health Clinic and Hijama Center, Azadpur Road, Gulbarga. ಅರೆಸ್ಟ್ ಮಾಡೇ ಮಾಡ್ತಾರೆ ಅಂತ. ಆಮೇಲೆ ಬಂಧಿತನಾಗಿ ಅವನನ್ನು ವಿಚಾರಣೆಗೊಳಪಡಿಸಿದಾಗ ಅವನು ತಪ್ಪನ್ನು ಒಪ್ಕೊಂಡಿದ್ದಾರೆ. ಮತ್ತು ನಂತರ ಏನು ಅವನು ಕೃತ್ಯಕ್ಕೆ ಬಳಸ್ಕೊತಾ ಇದ್ದ ಒಂದು ಲ್ಯಾಪ್ಟಾಪ್ ಇರುವಂಥದ್ದು ಮತ್ತು ಒಂದು ಒಪ್ಪೋ ಫೋನನ್ನು ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ. ಅದನ್ನು ನಾವು ಡಿಜಿಟಲ್ ಎಕ್ಸ್ಟ್ರಾಕ್ಷನ್ ಮತ್ತು ಫೋರೆನ್ಸಿಕ್ ಅನಾಲಿಸಿಸ್ಗೆ ಈಗಾಗಲೇ ಅದನ್ನು ರವಾನಿಸಿದ್ದೀವಿ. ಆ ತನಿಖೆ ಇಂದು ಮುಂದುವರಿತಾ ಇದೆ. ಇದು ಸೋಷಿಯಲ್ ಮೀಡಿಯಾ ಟಾಕ್ಸಿಸಿಟಿ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ, ಅವು ಕೆಲವು ಧಾರ್ಮಿಕ ವಿಚಾರಕ್ಕೆ ಅವನಿಗೆ ಬೇಜಾರಾಗುವಂಥ ವಿಚಾರಗಳನ್ನು ನೋಡಿದ್ದಂತೆ. ಆ ಒಂದು ಹಿನ್ನೆಲೆಯಲ್ಲಿ ಅವನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಈ ಅನಾಮಧೇಯ ಒಂದು ಸೋಷಿಯಲ್ ಮೀಡಿಯಾ ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಇದನ್ನು ಮಾಡ್ತಿದ್ದ ಅಂತ ಹೇಳ್ಕೊಂಡಿದ್ದಾನೆ. ಈಗ ಅದನ್ನ ಬಗ್ಗೆ ತನಿಖೆ ನಡೀತಾ ಇದೆ. ಬೇರೆ ಯಾರಾದರೂ ಇವನಿಗೆ ಪ್ರಚೋದನೆ ನೀಡಿದ್ರಾ ಅಥವಾ ಅವನಿಗೆ. This news is presented by Aisha Health Clinic and Hijama Center, Azadpur Road, Gulbarga. ಸಹಕಾರ ನೀಡಿದ್ರ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ. ಅವನು BCA ಗ್ರಾಜ್ಯುಯೇಟ್ ಇದ್ದಾನೆ. ಅದನ್ನೇ ಹೇಳ್ತಾ ಇರೋದು. ಈಗ ಫಸ್ಟ್ ನಮಗೆ ಚಾಲೆಂಜ್ ಇರುವಂಥದ್ದು ಯಾರು ಅದನ್ನು ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದು ಅಂತ. ಈಗ ಆ ಒಂದು ಹಂತದಲ್ಲಿ ಅದನ್ನು ಯಶಸ್ವಿಯಾಗಿದ್ದೀವಿ. ಮುಂದೆ ಯಾರ್ಯಾರು ಸಹಕಾರ ನೀಡಿದ್ದಿದೆಯಾ ಅನ್ನೋದ್ರ ಬಗ್ಗೆ ಮತ್ತು ಅವನಿಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ನಡೀತಾ ಇದೆ.
ಸಿ ಡಿಜಿಟಲ್ ಇನ್ವೆಸ್ಟಿಗೇಷನ್ನಲ್ಲಿ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಆಮೇಲೆ ಇದರಲ್ಲಿ ಸುಮಾರು ಟೆಕ್ನಿಕಲ್ ಇಂಟರ್ವೆನ್ಷನ್ಸು ಮತ್ತು ಹರ್ಡಲ್ಸ್ಗಳಿದ್ದು ಅಂತಲೂ ತಮಗೆ ಹೇಳಿದ್ದೆ. ಆದರೂ ಕೂಡ ಅವನ ಕ್ರೆಡೆನ್ಷಿಯಲ್ಸ್ ನಾವು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದೀವಿ. ಸಬರ್ಬನ್ ಇನ್ಸ್ಪೆಕ್ಟರ್, ACP ಸಬರ್ಬನ್, DCP ಕ್ರೈಮ್ ಮತ್ತು CID ಮತ್ತು ಬೆಂಗಳೂರು ನಗರದ CCB ಅಧಿಕಾರಿಗಳು ಕೂಡ ನಾವು ಜಂಟಿ ಕಾರ್ಯಾಚರಣೆಯನ್ನು ಮಾಡಿ ಈ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ರಿವಾರ್ಡ್ ಕೊಡ್ತಾ ಇದ್ದೀವಿ, ಅಪ್ರಿಷಿಯೇಷನ್ ಲೆಟರ್ಸ್ ಮತ್ತು ರಿವಾರ್ಡ್ ಕೊಡ್ತಾ ಇದ್ದೀವಿ.